ಪೂಜೆ ಮಾಡೋರಿಗೆ ನೋಟಿಸ್ ಕೊಟ್ಟಿದೆ ಸರ್ಕಾರ, ಅದು ಎಷ್ಟು ಮಟ್ಟಿಗೆ ಸರಿ ಅಂತ ಹೇಳಿ ಕೆಲವು ಅದ್ರ ಬಗ್ಗೆ ನನಗೆ ಖಂಡಿತ ಗೊತ್ತಿಲ್ಲ. ಯಾರು ರಾಮನ ಪೂಜೆ ಮಾಡ್ತಾರೆ, ಯಾರು ನೋಟಿಸ್ ಕೊಟ್ಟಿದ್ದಾರೆ ಈಗ ಹೇಳಿ ಇನ್ನು ಇಲ್ಲ. ಈಗಾಗಲೇ ರಾಮಲಿಂಗಾರೆಡ್ಡಿ ಅವರು ಈಗಾಗಲೇ ಅದು ಗಮನಕ್ಕೆ ಬಂದ ತಕ್ಷಣ, ಯಾಕಂದರೆ ಲೋಕಲ್ ಲೆವೆಲ್ನಲ್ಲಿ ಆಫೀಸರ್ಗಳು ಈ ರೀತಿಯಾದಂಥ ತಪ್ಪನ್ನು ಮಾಡ್ತಾರೆ, ಅಚಾತುರ್ಯಗಳಾಗಿರ್ತವೆ. ಬಟ್ ಅದನ್ನು ಇಮಿಡಿಯೇಟ್ ಆಗಿ ನಾವು ಸರಿಪಡಿಸಿದ್ದೀವಿ. ಅಲ್ಲ ಮೇಡಮ್, ನಿನ್ನೆ ರಾಮ ಉದ್ಘಾಟನೆ ಇದೆ, ಇವತ್ತೆಲ್ಲ ಬ್ಯಾನರ್ ಕಿತ್ತಾಕಿದ್ರು ದಾವಣಗೆರೆಯಲ್ಲಿ, ದೊಡ್ಡ ಹೋರಾಟ ಏನಾಯಿತು ಬೆಳಗ್ಗೆಯಿಂದ. ಇಲ್ಲಿ ಸರ್ಕಾರದಿಂದ ಆದೇಶ ಮಾಡಿದ್ರೆ ಹೇಗೆ ಅಂತ ನೋಡಿ, ಅದನ್ನ ಜಿಲ್ಲಾ ಮಂತ್ರಿಗಳಿಗೆ ಅದನ್ನ ಪ್ರಶ್ನೆ ಕೇಳಿದ್ರೆ ಸೂಕ್ತವಾದಂಥ ಉತ್ತರ. ಸರ್ಕಾರನ ಆದೇಶ ಮೆಸೇಜ್ ನೋಡಿ, ನಾನು ಕೂಡ ಭಕ್ತಳು. ನನ್ನ ಇಡೀ ಕ್ಷೇತ್ರದಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ನಮ್ಮ ಅನುಯಾಯಿಗಳು ರಾಮನ ಫೋಟೋ ಹಾಕ್ಬಿಟ್ಟು ನನ್ನ ಫೋಟೋ ಹಾಕಿ ಇಡೀ ಜಿಲ್ಲೆನಲ್ಲಿ ಫೋಟೋ ಹಚ್ಚಿದ್ದಾರೆ, ಬ್ಯಾನರ್ ಹಚ್ಚಿದ್ದಾರೆ. ಸೊ ಐ ಡೋಂಟ್ ಥಿಂಕ್ ಸೊ ದಟ್ ಇದ್ರ ಬಗ್ಗೆ ನಾನು ರಿಯಾಕ್ಟ್ ಮಾಡಬೇಕು. ಇವಾಗ ಹೇಳ್ತಿದ್ದಾರೆ ಸಿಎಂ ಅವರಿಗೆ ಮತ್ತೆ ಕಾಂಗ್ರೆಸ್ ಅವರಿಗೆ ಇವಾಗ ರಾಮನ ಮೇಲೆ ಭಕ್ತಿ ಬಂದಿದೆ ಜಾಸ್ತಿ ಅಂತ. ಸಿದ್ದರಾಮಯ್ಯ ಅವ್ರ ಹೆಸರಿನಲ್ಲೇ ರಾಮ ಇದಂತಾನೆ. ಸೂಟಿ ಕೊಡಬೇಕು ಮೇಡಮ್, ನಿನ್ನೆಲ್ಲ ರಜಾ ಕೊಡ್ಬೋದು. ಸುಮ್ಮನೆ ಇರ್ರಿ, ಕಾಯಕವೇ ಕೈಲಾಸ ಅಂತ ಬಸವಣ್ಣವ್ರು ಹೇಳಿದ್ರು. ನಾವು ಎಲ್ಲ ಕಡೆ ರಾಮ ಇದ್ದಾನೆ, ಎಲ್ಲ ಕಡೆ ಭಗವಂತ ಇದ್ದಾನೆ. ನಾವು ಕಾಯಕದಲ್ಲಿ ಕೂಡ ನಾವು ಭಗವಂತ ನೆನೆಸ್ತೀವಿ. ಅದರಲ್ಲೆಲ್ಲ ರಾಜಕಾರಣ ಮಾಡುವಂಥ ಅಂಥ ಒಂದು ದರಿದ್ರ ಪರಿಸ್ಥಿತಿ ಕಾಂಗ್ರೆಸ್ಗೇನು ಬಂದಿಲ್ಲ. ನಮಗೂ ಭಕ್ತಿ ಭಾವನೆ ಗೊತ್ತು. ನಾನು ವೈಯಕ್ತಿಕವಾಗಿ ಹೇಳ್ತಾ ಇದ್ದು 103 ಮಂದಿರಗಳನ್ನು, ದೇವಸ್ಥಾನಗಳನ್ನು ನನ್ನ ಕ್ಷೇತ್ರದಲ್ಲಿ ಜೀರ್ಣೋದ್ಧಾರ ಮಾಡಿದ್ದೀನಿ. ಅದರಲ್ಲಿ 5 ರಾಮನ ದೇವಸ್ಥಾನ ಕಟ್ಟಿಸಿದ್ದೀನಿ. ಬೆಳಗಾವಿ ಮಾರ್ತಿದ್ರಂತ ತಾವು ಸೌಕರ್ಯ ಹೇಳಿದ್ದಾರೆ, ಹೇಳಿದ್ದಾರೆ ತಾವು ಏನೋ ಬೆಳಗಾವಿ ಮಾರ್ತಾ ಇದ್ದಾರೆ. ನೋ ಕಮೆಂಟ್ಸ್ ಪ್ಲೀಸ್. ರಾಮನ ದರ್ಶನ ಪಡ್ಕೊಂಡು ಬರ್ತೀನಿ. ಇವತ್ತು ಹೋಗ್ಬೋದು, ನಾಳೆ ಹೋಗ್ಬೋದು, ಮುಂದಿನ ವರ್ಷ ಹೋಗ್ಬೋದು. ಖಂಡಿತವಾಗ್ಲೂ ನಾನು ರಾಮನ ದರ್ಶನಕ್ಕೆ ಅಯೋಧ್ಯೆಗೆ